ಕರ್ನಾಟಕ ಪೊಲೀಸಲ್ಲಿ ಈವನ್ ಡಿಸೆಂಬರ್ ಆಫ್ ಎವ್ರಿ ಇಯರ್ ಆಸ್ ಡಿಮಾರ್ಕೆಡ್ ಆಸ್ ಎ ಕ್ರೈಮ್ ಪ್ರಿವೆನ್ಷನ್ ಮಂತ್. ಇದರಲ್ಲಿ ಬೇರೆ ಬೇರೆ ವಿಧವಾದಂಥ ಕಾರ್ಯಕ್ರಮಗಳನ್ನ ಪೊಲೀಸ್ ವಿತ್ ಪಬ್ಲಿಕ್ ಮಾಡ್ತಾ ಇದ್ವಿ. ನಾವು ಪಬ್ಲಿಕ್ಗೆ ಲಾಕ್ ಡೋರ್ಸ್ ಮಾಡ್ಕೋಬೇಕು, ಎಲ್ಲಾದರೂ ಅಪರಿಚಿತರಿಗೆ ಮನೆ ಕೊಡುವಾಗ ಅದನ್ನು ಪೊಲೀಸ್ಗೆ ತಿಳಿಸ್ಬೇಕು. ದೆನ್ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಬಂದರೆ ಪೊಲೀಸ್ಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು. ಅಲ್ಲೇನಾದರೂ ಗುಂಪು ಚಟುವಟಿಕೆ ಹುಡುಗಿಯನ್ನ ಯಾರಾದರೂ ಚೂಡಾಯಿಸ್ತಿದ್ರೆ ಅದು ಪೊಲೀಸ್ಗೆ ಇಮಿಡಿಯೇಟ್ಲಿ ನಮಗೆ ರಿಯಲ್ ಟೈಮಲ್ಲಿ ಇನ್ಫಾರ್ಮೇಷನ್ ಬರಬೇಕು. ಅದನ್ನು ಈ ಸರಕಳ್ಳತನ, ಚೈನ್ ಸ್ನ್ಯಾಚಿಂಗ್, ವಾಕಿಂಗ್ ಮಾಡೋದ್ರಲ್ಲಿ ಲೇಡೀಸು ಯಾವ ಥರ ಪ್ರಿಕಾಷನ್ಸ್ ತಗೋಬೇಕು. ಸ್ಕೂಲ್ ಕಾಲೇಜಸಲ್ಲಿ ಈ ಡ್ರಗ್ಸು, ದೆನ್ ಈ ಏನು ಅವ್ರ ಡ್ರಗ್ ಪ್ಲೇಟರ್ಸ್ ಬಂದು ಯಾರಾದರೂ ಸ್ಟೂಡೆಂಟ್ಸ್ನ ಮಾತಾಡೋ ಸಂದರ್ಭದಲ್ಲಿ ಪೊಲೀಸ್ಗೆ ನಮಗೆ ರಿಯಲ್ ಇನ್ಫಾರ್ಮೇಷನ್ ಬಂದರೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದಂತ. And this is the two main mottos of our city police. So police is also changing, times are changing. We hope goods will happen for the citizens. ಈ ದಿನ ನಾವು ಅಪರಾಧ ತಡೆ ಒಂದು ಅಂಗವಾಗಿ ವಾಕಾಥಾನ್ ಥರ ಮಾಡ್ತಾ ಇದ್ದೀವಿ. ವಾಕಾಥಾನಲ್ಲಿ ಇಲ್ಲೇ ನಾಗರಿಕರು, ಈ ಒಂದು ಪ್ರದೇಶದ ನಾಗರಿಕರನ್ನ ಜೊತೆಯಲ್ಲಿ ನಾವು ಪೊಲೀಸರು ಸೇರಿ ಅದು ವಾಕಾಥಾನ್ ಮಾಡ್ತಾ ಇದ್ರಿ. ನಾವು ನಮ್ಮ ಏರಿಯಾದಲ್ಲಿ ನಾವೇ ಓಡಾಡ್ತಾ ಇದ್ದೀವಿ. ಇದು ಉದ್ದೇಶ ಇಷ್ಟೇ, ನಮ್ಮ ಪೊಲೀಸವರು ಮತ್ತು ಪಬ್ಲಿಕ್ ಒಬ್ರಿಗೂ ಪರಿಚಯ ಆಗಲಿ, ಲೊಕ್ಯಾಲಿಟಿಯಲ್ಲಿ ಎಲ್ಲರಿಗೂ ಒಬ್ಬರು ಮುಖ ಪರಿಚಯ ಆದರೆ ಅಪರಾಧ ನಿಯಂತ್ರಣ ಮಾಡೋಕ್ಕೆ ಅನುಕೂಲ ಆಗೋ ಒಂದು ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ನೋಡಿ, ಅಪರಾಧ ಮುಕ್ತ ಸಮಾಜ ಕಟ್ಟಬೇಕು ಅಂತಂದರೆ ಪೊಲೀಸರ ಜವಾಬ್ದಾರಿ ಮಾತ್ರ ಅಲ್ಲ. ಅಪರಾಧ ಮುಕ್ತ ಆದಾಗ ನಮ್ಮ ಸಮಾಜ ವೃದ್ಧಿ ಆಗ್ತದೆ, ಸಮಾಜ ಬೆಳವಣಿಗೆಯಾಗಿ ಸಮೃದ್ಧಿ ಆಗ್ತದೆ, ಸಂಪತ್ತು ಬೆಳೀತದೆ. ಹಾಗೂ ಜನ ಸಹ ಸೇಫಾಗಿ ಫೀಲ್ ಮಾಡ್ತಾರೆ, ನಾವು ಸುರಕ್ಷಿತರಿದ್ದೀರಿ, ಸೇಫ್ ಆಗಿದ್ದೀರಿ. ಸೊ ಓವರ್ ಆಲ್ ಸಮಾಜ ಚೆನ್ನಾಗಿರಬೇಕು ಅಂತಂದರೆ, ಅಪರಾಧ ಮುಕ್ತ ಇರಬೇಕು ಅಂತಂದರೆ ಸಮಾಜದ ಪಬ್ಲಿಕ್, ಪೊಲೀಸು ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಬೇಕು. ಕೈ ಜೋಡಿಸಿ ಕೆಲಸ ಮಾಡಿ ಅಕ್ರಮ ಚಟುವಟಿಕೆ, ಕಾನೂನು ಬಾಹಿರ ಏನೇ ನಡೀತಾ ಇರಬೇಕಾದ್ರೆ ಅದು ಇನ್ಫಾರ್ಮೇಷನ್ ಕೊಡಬೇಕು. 100 ಜನದಲ್ಲಿ ಒಬ್ಬ ಪೊಲೀಸರು ಇರ್ತಾರೆ. ಒಬ್ಬ ಪೊಲೀಸು ಎಲ್ಲನೂ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಮ್ಗೆ ಮಾಹಿತಿ ನಿಮ್ಮಿಂದ ಬರಬೇಕು. ಸೊ ನನ್ನ ಒಂದು ಮನವಿ ಪಬ್ಲಿಕ್ಕಲ್ಲಿ, ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಅಪರಾಧ ಒಂದು ತಡೆಗಟ್ಟೋದಕ್ಕೆ ಮಾಹಿತಿ ಕೊಟ್ಟು, ಮತ್ತು ನೀವು ಸಹ ಜವಾಬ್ದಾರಿತರಾಗಿ ಅಪರಾಧ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗ್ದಿರ ಸರ್ಕಾರ ರಚಿಸಿರುವ ಕಾನೂನುಬದ್ಧವಾಗಿ ನಡ್ಕೊಂಡ್ರೆ ಒಂದು ಅಪರಾಧ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅಂತ ನಾನು ಈ ಒಂದು ಸಂದೇಶ ನಾಗರಿಕರಿಗೆ